ನಮಸ್ಕಾರ, ಇನ್ ನ್ಯೂಸ್ಗೆ ಸ್ವಾಗತ. ಹೆಡ್ಲೈನ್ಸ್. ಪಕ್ಷದಲ್ಲಿ ಕಡೆಗಣನೆ ಆರೋಪ. ಜೆಡಿಎಸ್ ಶಾಸಕ ಪಿಳ್ಳ ಮುನಿಶಾಮಪ್ಪ ರಾಜೀನಾಮೆ, ವರಿಷ್ಠರಿಂದ ಮನವೊಲಿಕೆಗೆ ಕಸರತ್ತು. ಅಭಿವೃದ್ಧಿ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಬನ್ನಿ, ಬಿಜೆಪಿಗೆ ಗೃಹ ಸಚಿವರ ಸವಾಲ್. ಸರ್ಕಾರಿ ಖಾಸಗಿ ಬಸ್, ಶಾಲಾ ವಾಹನಗಳಿಗೆ ಅಗ್ನಿಶಾಮಕ ಉಪಕರಣ ಕಡ್ಡಾಯ, ಸಚಿವ ರಾಮಲಿಂಗಾರೆಡ್ಡಿ. ಮತ್ತು ಕುಡಿಯುವ ನೀರು ಬರ ನಿರ್ವಹಣೆಯಲ್ಲಿ ಸಿದ್ದು ಸರ್ಕಾರ ವಿಫಲ, ಮಾಜಿ ಪ್ರಧಾನಿ ದೇವೇಗೌಡರ ಗುಡುಗು. ವಾರ್ತೆಗಳ ವಿವರ. ತಮ್ಮ ಅಭಿಪ್ರಾಯಕ್ಕೆ ಪಕ್ಷದಲ್ಲಿ ಯಾವುದೇ ಮನ್ನಣೆ ಸಿಗುತ್ತಿಲ್ಲ ಎಂದು ಬೇಸತ್ತ ದೇವನಹಳ್ಳಿ ಜೆಡಿಎಸ್ ಶಾಸಕ ಪಿಳ್ಳ ಮುನಿಶಾಮಪ್ಪ ಮುನ್ಸೂಚನೆ ನೀಡದೆ ಏಕಾಏಕಿ ತಮ್ಮ ಸ್ಥಾನಕ್ಕೆ ಇಂದು ರಾಜೀನಾಮೆ ನೀಡುವ ಮೂಲಕ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದರಿಂದ ಜೆಡಿಎಸ್ನ ಭಿನ್ನಮತ ಮತ್ತಷ್ಟು ಸ್ಫೋಟಗೊಂಡಂತಾಗಿದೆ. ರಾಜ್ಯಸಭಾ ಸದಸ್ಯರ ಆಯ್ಕೆ ಸಂದರ್ಭದಲ್ಲಿ ಅಡ್ಡ ಮತದಾನದಿಂದ ಅಮಾನತಾಗಿದ್ದ 7 ಶಾಸಕರ ವಿವಾದ ಬಗೆಹರಿಯುವ ಮುನ್ನವೇ ದೇವನಹಳ್ಳಿ ಶಾಸಕ ತಮ್ಮ ಸ್ಥಾನಕ್ಕೆ ಇಂದು ರಾಜೀನಾಮೆ ನೀಡಿರುವುದು ಜೆಡಿಎಸ್ ಪಕ್ಷಕ್ಕೆ ದೊಡ್ಡ ಪೆಟ್ಟು ನೀಡಿದಂತಾಗಿದೆ. ಜೆಡಿಎಸ್ಗೆ ನಿಸರ್ಗ ನಾರಾಯಣಸ್ವಾಮಿ ಅವರನ್ನು ಸೇರ್ಪಡೆ ಮಾಡಿಕೊಂಡಿರುವುದನ್ನು ವಿರೋಧಿಸಿ ಪಿಳ್ಳ ಮುನಿಶಾಮಪ್ಪನವರು ಇಂದು ಬೆಳಗ್ಗೆ ಏಕಾಏಕಿ ವಿಧಾನಸಭಾ ಸ್ಪೀಕರ್ ಕೆಬಿ ಕೋಳಿವಾಡ್ ಅವರ ನಿವಾಸಕ್ಕೆ ತೆರಳಿ ತಮ್ಮ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಅಲ್ಲದೆ ಯಾವುದೇ ಕಾರಣಕ್ಕೂ ತಮ್ಮ ರಾಜೀನಾಮೆಯನ್ನು ಮರು ಪರಿಶೀಲಿಸುವುದಿಲ್ಲ ಎಂದು ಕೂಡ ಹೇಳಿದ್ದಾರೆ ಎನ್ನಲಾಗಿದೆ. ಕೂಡಲೇ ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಅವರು ಮನವಿ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ದಿಢೀರ್ ಬೆಳವಣಿಗೆಯಿಂದ ಜೆಡಿಎಸ್ ಪಕ್ಷದ ಭಿನ್ನಮತ ಭುಗಿಲೆದ್ದಂತಾಗಿದೆ. ಪಿಳ್ಳ ಮುನಿಶಾಮಪ್ಪ ಅವರು ರಾಜೀನಾಮೆ ನೀಡಿರುವುದನ್ನು ಸ್ಪೀಕರ್ ಕಚೇರಿ ದೃಢೀಕರಿಸಿದೆ. ನಾಳೆಯೊಳಗೆ ರಾಜೀನಾಮೆಯನ್ನು ಹಿಂಪಡೆಯದಿದ್ದರೆ ಪರಿಶೀಲಿಸಿ ಮುಂದಿನ ಕ್ರಮ ವಹಿಸುವುದಾಗಿ ಸ್ಪೀಕರ್ ಕೆಬಿ ಕೋಳಿವಾಡ್ ಕೂಡ ತಿಳಿಸಿದ್ದಾರೆ. ಇದೇ ವೇಳೆ ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮನವೊಲಿಕೆಗೆ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದಾರೆ. ದೇವನಹಳ್ಳಿ ಶಾಸಕರಾದ ಪಿಳ್ಳಿ ಮುನಿಸ್ವಾಮಿ ಅವರು 1 ಗಂಟೆಗೆ ಪೂರ್ವದಲ್ಲಿ ಸುಮಾರು 10-11 o'clock ಅವರು ತಮ್ಮ ಶಾಸಕತ್ವದ ಬಗ್ಗೆ ರಾಜೀನಾಮೆಯನ್ನು ತಂದುಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಯಮಾವಳಿಗಳ ಪ್ರಕಾರ ನಾನು ಎಕ್ಸಾಮಿನ್ ಮಾಡ್ತಾ ಇದ್ದೀನಿ. ಏನು ಕಾರಣಕ್ಕೆ ಅಂತ ಹೇಳಿಲ್ಲ ಸರ್. ಕಾರಣಗಳೇನೇ ಬರೆದಿರ್ಬೋದು, ಅದರೊಳಗೆ ಅವು ನಮ್ಗೆ ಸಂಬಂಧಪಟ್ಟಿದ್ವಲ್ಲ. ಅಲ್ಲ, ಅವ್ರು ಮಾತಾಡ್ರಾಗಡೆ ಹೇಳಿರ್ತಾರೆ, ಅದನ್ನೆಲ್ಲ ಹೇಳಕ್ಕೆ ಆಗೋದಿಲ್ಲಲ್ಲ. ಅಲ್ಲ ಸರ್, ಇನ್ ಕೇಸ್ ಅವ್ರ ಪಕ್ಷದ ಒಳಗಡೆ ನಾವು ಅಸಮಾಧಾನ ಆ ಥರದ್ದೆಲ್ಲ ಹೇಳಿಬಿಟ್ಟು ರಾಜೀನಾಮೆ ಕೊಟ್ಟರೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯತೆ ಇದೆ, ಮಾಡ್ತೀರಾ ಹೇಗೆ? ನಮ್ಮ ನಿಯಮಾವಳಿಗಳ ಪ್ರಕಾರ ಅವ್ರು ಏನೇ ರೀಸನ್ ಕೊಟ್ಟರು ನಮಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಅವರು ಜೆನ್ಯೂನ್ ಐತೆ ಇಲ್ಲೋ, ಅವ್ರು ಸ್ವತಃ ತಂದು ಕೊಟ್ಟಿದ್ದಾರೋ ಅಥವಾ ಬೇರೆಯವ್ರ ಮುಖಾಂತರ ಕಳಿಸಿದಾರೋ, ಸಿಗ್ನೇಚರ್ ಜೆನ್ಯೂನ್ ಐತೋ ಇಲ್ಲೋ, ಮತ್ತು ವೆದರ್ ಹಿ ಹ್ಯಾಸ್ ಗಿವನ್ ರೆಸಿಗ್ನೇಷನ್ ವಾಲಂಟರಿಲಿ ಆರ್ ಅಂಡರ್ ಪ್ರೆಷರ್ ಆರ್ ಅಂಡರ್ ಡ್ಯೂರೇಸ್, ಇವನ್ನೆಲ್ಲ ಸ್ವಲ್ಪ ಎಕ್ಸಾಮಿನ್ ಮಾಡಬೇಕು. ಇಲ್ಲಿ ಸ್ವತಃ ಅವರೇ ತಂದು ಕೊಟ್ಟಿರೋದ್ರಿಂದ ಇನ್ನು ಪುನಃ ಎಕ್ಸಾಮಿನ್ ಮಾಡ್ತಕ್ಕಂಥದ್ದು ಥ್ರೂ ಏಜೆನ್ಸಿ ಆ ಥ್ರೂ ಸಂಬಡಿ ಎಲ್ಸ್ ಅವ್ರಿಗೆ ಹೌದು ಅಲ್ಲೋ ಅಂತಕ್ಕಂಥ ಎಕ್ಸಾಮಿನ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಿಯಮಾವಳಿಗಳ ಪ್ರಕಾರ ಎಕ್ಸಾಮಿನ್ ಮಾಡ್ತಾ ಇದ್ದೀನಿ. ಇಫ್ ಇಟ್ ಡಸಂಟ್ ವಿತ್ಡ್ರಾ ಇಮಿಡಿಯೇಟ್ಲಿ ಬಿಫೋರ್ ಐ ಅಕ್ಸೆಪ್ಟ್ ಇಟ್, ಇಟ್ ವಿಲ್ ಬಿ ಅಕ್ಸೆಪ್ಟೆಡ್. ನೀವೇನಾದರೂ ಅವರಿಗೆ ಮತ್ತೊಮ್ಮೆ ಪರಿಶೀಲಿಸಿ ಆ ಥರದ್ದು ಏನಾದರೂ ನೋಡಿರಿ, ಈಗ ಯಾರೇ ತಂದು ಕೊಟ್ಟರು ನಾನು ಅಡ್ವೈಸ್ ಮಾಡಲೇಬೇಕು. ಎಮೋಷ್ನಲ್ ಆಗಿ ಬರ್ತಾರೆ, ಅಂಡರ್ ಪ್ರೆಷರ್ ಬರ್ತಾರೆ, ಅಥವಾ ಯಾವುದೇ ಒಂದು ಕಾರಣವನ್ನು ತಲೆಗಿಟ್ಟು ಬಂದಿರ್ತಾರೆ. ಪ್ಲೀಸ್ ರೀಕನ್ಸಿಡರ್. ಯು ಆರ್ ಎ ರಿಪ್ರೆಸೆಂಟೇಟಿವ್ ಆಫ್ ಲ್ಯಾಕ್ಸ್ ಆಫ್ ಪೀಪಲ್. ದುಡುಕಿ ನಿರ್ಣಯ ತೊಗೋಬೇಡ್ರಿ, ವಿಚಾರ ಮಾಡಿರಿ ಅಂತ ನಾನು ಜನರಲ್ ಎಲ್ಲರಿಗೂ ಹೇಳ್ತಿರ್ತೇನೆ, ಹೇಳಿದ್ದೀನಿ. ಇನ್ನು ನನ್ನ ನಿಯಮಾವಳಿಗಳ ಪ್ರಕಾರ ಎಕ್ಸಾಮಿನ್ ಮಾಡಿದ ಕೂಡಲೇ ಅವ್ರು ಅಷ್ಟರೊಳಗೆ ಬಂದು ರಾಜೀನಾಮೆ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನಾನು ಎಕ್ಸೆಪ್ಟ್ ಮಾಡಲೇಬೇಕಾದ್ರೆ ಐ ಆಮ್ ಬೌಂಡ್ ಟು ಎಕ್ಸೆಪ್ಟ್. ನಿಮ್ಮ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ನಮ್ಮ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಸವಾಲು ಹಾಕಿದ್ದಾರೆ.
ನಗರದ ಫ್ರೀಡಂ ಪಾರ್ಕ್ನಲ್ಲಿಂದು ನಡೆದ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿಯ ರಾಜಕೀಯ ವಿರೋಧಿ ನೀತಿ ಖಂಡಿಸಿ ನಡೆದ ಸತ್ಯಮೇವ ಜಯತೆ ರ್ಯಾಲಿಯಲ್ಲಿ ಮಾತನಾಡಿದ ಅವರು, ಅಮೆರಿಕದ ಅಧ್ಯಕ್ಷ ಚುನಾವಣೆಗೂ ಮುನ್ನ ಈ ರೀತಿಯ ಒಂದು ಚರ್ಚೆ ನಡೆಯುತ್ತದೆ. ರಾಜಕೀಯ ಬಿಟ್ಟು ಇಂತಹ ಬಹಿರಂಗ ಚರ್ಚೆಯಲ್ಲಿ ಪಾಲ್ಗೊಳ್ಳಿ, ಸತ್ಯಾಸತ್ಯತೆ ಬಯಲಾಗಲಿದೆ ಎಂದು ಆಹ್ವಾನ ನೀಡಿದರು. ಸುಳ್ಳು ಹೇಳುತ್ತಾ ಕಾಲ ಕಳೆಯುವುದನ್ನು ಬಿಡಿ, ಬಾಯಿಗೆ ಬಂದಂತೆ ಜನರ ಬಳಿ ಮಾತನಾಡುವುದನ್ನು ಬಿಡಿ, ದಾಖಲೆ ಇದ್ದರೆ ಬಿಡುಗಡೆ ಮಾಡಿ ಎಂದು ಹರಿಹಾಯ್ದರು. ಸಿದ್ದರಾಮಯ್ಯ ಈ ಬಾರಿ 2 ಲಕ್ಷ ಕೋಟಿ ಅಂದಾಜಿನ ಬಜೆಟ್ ಮಂಡಿಸಲು ಮುಂದಾಗಿದ್ದಾರೆ. ಯಡಿಯೂರಪ್ಪ ಸರ್ಕಾರದಲ್ಲಿ 1 ಲಕ್ಷ ಕೋಟಿ ಬಜೆಟ್ ಮಂಡಿಸಿದ ಬಗ್ಗೆ ತಮ್ಮ ಸಾಧನೆಯನ್ನು ತಾವೇ ದೆಹಲಿಗೆ ಹೋಗಿ ಹೇಳಿಕೊಂಡಿದ್ದರು. ನಾವು ಹಾಗೆ ಸಾಧನೆಗಳನ್ನು ಹೇಳುತ್ತಾ ಕೂರುವುದಿಲ್ಲ ಎಂದು ಕಿಡಿಕಾರಿದರು. ದೇಶದಲ್ಲಿ 12,000 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ 1,000 ರೈತರು ಸಾವಿಗೆ ಶರಣಾಗಿದ್ದಾರೆ. ಆದರೆ ಕೇಂದ್ರದಿಂದ ಒಂದು ದಮ್ಮಡಿ ಸಹ ಪರಿಹಾರ ಬಂದಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ನೆಲಮಂಗಲ ಬಳಿ ಕೆಎಸ್ಆರ್ಟಿಸಿ ಬಸ್ ಅಗ್ನಿ ದುರಂತದ ಹಿನ್ನೆಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳು, ಲಾರಿ ಹಾಗೂ ಶಾಲಾ ವಾಹನಗಳಲ್ಲಿ ಕಡ್ಡಾಯವಾಗಿ ಅಗ್ನಿಶಾಮಕ ಉಪಕರಣಗಳನ್ನು ಅಳವಡಿಸಬೇಕು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಖಾಸಗಿ ಬಸ್, ಲಾರಿಗಳಲ್ಲಿ ತುರ್ತಾಗಿ ಅಗ್ನಿಶಾಮಕ ಉಪಕರಣ ಅಳವಡಿಸಬಹುದು. ಆದರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ 24,000 ಬಸ್ಗಳಿದ್ದು ಟೆಂಡರ್ ಪ್ರಕ್ರಿಯೆ ಮೂಲಕ ಉಪಕರಣಗಳನ್ನು ಖರೀದಿಸಬೇಕಾಗುತ್ತದೆ. ಇದಕ್ಕೆ ಕಾಲಾವಕಾಶ ಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಇತ್ತೀಚೆಗಷ್ಟೇ ನೆಲಮಂಗಲ ಬಳಿ ಕೆಎಸ್ಆರ್ಟಿಸಿ ಬಸ್ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ 1 ವಾರದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಬರಲಿದ್ದು ಸ್ಪಷ್ಟ ಕಾರಣ ತಿಳಿದು ಬರಲಿದೆ ಎಂದರು. ಪ್ರಾಥಮಿಕ ವರದಿ ಪ್ರಕಾರ ಬಸ್ನ ಇಂಜಿನ್, ಡೀಸೆಲ್, ಟೈರ್ಗಳು ಸೇರಿದಂತೆ ಯಾವುದೇ ತಾಂತ್ರಿಕ ದೋಷಗಳಿಂದ ಬಸ್ಗೆ ಬೆಂಕಿ ಹೊತ್ತಿಕೊಂಡಿಲ್ಲ. ಆದರೆ ಬಸ್ನ ಮಧ್ಯಭಾಗದಲ್ಲಿದ್ದ ಪೂಜಾ ಸಾಮಗ್ರಿಗಳಿಂದ ಬೆಂಕಿ ಹೊತ್ತಿಕೊಂಡಿರಬಹುದು ಎಂದು ಶಂಕಿಸಲಾಗಿದೆ ಎಂದರು. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಅಗ್ನಿ ದುರಂತಗಳನ್ನು ತಡೆಗಟ್ಟಲು ಬಸ್ಗಳಲ್ಲಿ ತುರ್ತು ಬಾಗಿಲುಗಳನ್ನು ಅಳವಡಿಸಲಾಗುವುದು. ಅಲ್ಲದೆ ಬಸ್ಗಳಲ್ಲಿ ಸಾಗಿಸುವ ಲಗೇಜ್ಗಳನ್ನು ಪರಿಶೀಲಿಸುವಂತೆ ನಿರ್ವಾಹಕರಿಗೆ ಸೂಚನೆ ನೀಡಲಾಗಿದೆ ಎಂದರು. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ಸಾರಿಗೆ ಸಂಸ್ಥೆಗಳಿಗೆ ಹೊಸದಾಗಿ 5,550 ಬಸ್ಗಳನ್ನು ಖರೀದಿಸಲಾಗುವುದು. ಮುಂದಿನ ತಿಂಗಳು 3,000 ಬಸ್ಗಳು ಸಂಚಾರ ಆರಂಭಿಸಲಿವೆ. ಇನ್ನುಳಿದ ಬಸ್ಗಳು ಜೂನ್ ಅಂತ್ಯದೊಳಗೆ ಸಂಚಾರ ಆರಂಭಿಸಲಿದ್ದು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಹಾಗೂ ಬೆಳಗಾವಿ ಮಾರ್ಗಗಳಲ್ಲಿ ಸಂಚರಿಸಲಿವೆ. ರಾತ್ರಿ ಅದೇ 12 ಕಾಲಲ್ಲಿ ಆಗಿದ್ದಂಥ ಘಟನೆ ಇದು. ಬಸ್ಸಲ್ಲಿ ಒಂದು 30-40 ಜನ ಇದ್ದರು ಪ್ಯಾಸೆಂಜರ್ಸು. ಆಮೇಲೆ ಯೂಶಲಾಗಿ ಬೆಂಕಿ ಕಾಣಿಸ್ಕೊಳ್ಳೋದು ಎಂಥ ಸಂದರ್ಭದಲ್ಲಿ ಅಂದರೆ ಇಂಜಿನ್ ಹತ್ಕೊಂಡ್ಬಿಡುತ್ತೆ. ಇಂಜಿನ್ ಯೂಶಲಾಗಿ ಜನರಲ್ಲಾಗಿ ಇಂಜಿನ್ ಹತ್ಕೊಳ್ಳುತ್ತೆ. ಆದರೆ ಇದರಲ್ಲಿ ಇಂಜಿನ್ನು ಪರ್ಫೆಕ್ಟ್ ಆಗಿದೆ, ಏನೂ ತೊಂದರೆ ಇಲ್ಲ. ಅಲ್ಲ, ಮಧ್ಯಭಾಗದಲ್ಲಿ. ಆಮೇಲೆ ಶಾರ್ಟ್ ಸರ್ಕ್ಯೂಟು ಆಗಿಲ್ಲ. ಯಾಕೆಂದರೆ ನಮ್ಮ ಇಂಜಿನಿಯರ್ಸು ಅವರೆಲ್ಲ ಹೋಗೋ ಅಷ್ಟೊತ್ತಿಗೆ ಹೆಡ್ಲೈಟ್ಸ್ ಇನ್ನೂ ಉರಿತಾ ಇತ್ತು. ಶಾರ್ಟ್ ಸರ್ಕ್ಯೂಟು ಆಗಿಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಇದೆಲ್ಲ ಕಂಪ್ಲೀಟ್ ಬರ್ನ್ ಆಗ್ಬಿಡೋದು. ಆಮೇಲೆ ಮೂರನೇದು ಡೀಸೆಲ್ ಟ್ಯಾಂಕು ಚೆನ್ನಾಗಿದೆ. ಯೂಶಲಾಗಿ ಡೀಸೆಲ್ ಟ್ಯಾಂಕ್ ಏನಾಗುತ್ತೆ, ಸುಟ್ಟೋಗ್ಬಿಡುತ್ತೆ, ಬರ್ನ್ ಆಗಿಬಿಡುತ್ತೆ. ಅದೂ ಆಗಿದೆ, ಡೀಸೆಲ್ಲು ಹಾಗೆ ಉಳ್ಕೊಂಡಿದೆ. ಮತ್ತು ಟೈರ್ ಬರ್ಸ್ಟ್ ಆಗಿಬಿಟ್ಟು ಆಕ್ಸಿಡೆಂಟ್ ಆದಾಗ ಸಂದರ್ಭದಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಳುತ್ತೆ. ಟೈರುಗಳು ಎಲ್ಲ ಟೈರುಗಳು ಚೆನ್ನಾಗಿದೆ. ಆಮೇಲೆ ಅಲ್ಲಿ ಜನ ಹೇಳೋದೇನೆಂದರೆ ಮಧ್ಯದಲ್ಲಿ ಒಂದು ಮೂಟೆ ಇತ್ತು, ಅದರಲ್ಲಿ ಪೂಜೆ ಸಾಮಾನು, ತೆಂಗಿನಕಾಯಿ ಮತ್ತು ಬೇರೆ ಬೇರೆ ಸಾಮಾನು, ಅಕ್ಕಿ, ಏನೇನೋ ಸಾಮಾನು ಆಮೇಲೆ ಗೊತ್ತಾಗಿದ್ದು. ಅದು ಒಟ್ಟಲ್ಲಿ ಪೂಜೆ ಸಾಮಾನು ತೆಂಗಿನಕಾಯಿ ಇದ್ದಿದ್ದು. ಅದರಲ್ಲಿ ಎಣ್ಣೆ, ಈ ಕರ್ಪೂರ ಎಲ್ಲ ಇರುತ್ತಲ್ಲ, ಪೂಜೆ ಸಾಮಾನು ಯಾವುದೋ ಪೂಜೆಗೆ ಹೋಗೋರು ಅನಿಸುತ್ತೆ. ಅದರಿಂದ ಬೆಂಕಿ ಹತ್ಕೊಂತು ಅಂತ ಅಲ್ಲಿರ್ತಕ್ಕಂಥ ಪಬ್ಲಿಕ್ ಅಂದರೆ ಪ್ರಯಾಣಿಕರು ಹೇಳಿದ್ದು. ಅದು ಒಂದೇ ಸಲ ಕರ್ಪೂರ ಎಲ್ಲ ಇರುತ್ತಲ್ಲ, ಅದು ಹತ್ಕೊಂಡಿರ್ಬೇಕಂತ. ಆದರೂ ಕೂಡ ನಾವು ಯಾವ ಕಾರಣಕ್ಕೆ ಹತ್ಕೊಂಡಿದೆ ಅಂತೇಳಿ ಈಗ ನಮ್ಮ ಲ್ಯಾಬಿಗೆ ಕಳಿಸಿದ್ದೀವಿ. ಅದು ನಮ್ಮ BNS ರೆಡ್ಡಿಯವರೇ ಅದು 1 ವಾರದಲ್ಲಿ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗೆಲ್ಲ ಜನರಲ್ಲಾಗಿ ಲೇಟ್ ಮಾಡ್ತಾರೆ, ಸಮಯ ಆಗುತ್ತೆ. ಆದರೆ 1 ವಾರದಲ್ಲಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀವಿ. ಹಾಂ, ಅಲ್ಲಲ್ಲ, ಅದನ್ನೆಲ್ಲ ಇದ್ದಿತ್ತಲ್ಲ. ಹಾಂ, ಪ್ಲಸ್ ಅದ್ರ ಜೊತೆಗೆ ಇನ್ನೂ ಅವ್ರು ಏನೇನು ಬೇಕೋ ಎಲ್ಲ ತಗೊಳ್ತಾರೆ. ಆ ಮೂಟೆ, ಆಮೇಲೆ ಇನ್ನೂ ಬೇರೆ ಏನೇನಾದ್ರು ಇರುತ್ತೆ ಅವರೆಲ್ಲ ಚೆಕ್ ಮಾಡ್ತಾರೆ. ಹಾಂ, ಅಲ್ಲ, ಮತ್ತು ಬೇರೆ ಏನೂ ಕಾರಣ ಇಲ್ವಲ್ಲ. ಈಗ ಬಸ್ಸು ಟೈರ್ ಅಲ್ಲ, ಅದೇನಾಯಿತು, ಎರಡೂ ಕೂಡ ಆಕ್ಸಿಡೆಂಟ್ ಆಗಿದ್ದು. ಅದು ಆಕ್ಸಿಡೆಂಟ್ ಆಗಿದ್ದು ವೋಲ್ವೋ ಬಸ್ಸಸ್ ಆಗಿದ್ದು, ಪ್ರೈವೇಟ್ ಬಸ್ಸಸ್. ಅದು ಆಕ್ಸಿಡೆಂಟಿಂದ ಅದು ಘಟನೆ ಆಗಿದ್ದು. ಆವಾಗಲೇ ನಾನು ಎಮರ್ಜೆನ್ಸಿ ಡೋರ್ಸು ಎಲ್ಲದರಲ್ಲೂ ಇಳಿಸಿದ್ದು. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ RTC ಬಸ್ಗಳಿಂದ ಹಿಡಿದು ಎಲ್ಲ ಪ್ರೈವೇಟ್ ಆಪ್ರೇಟರ್ಸ್ ಬಸ್ಸಸ್ಸು ಕೂಡ ಇವತ್ತು ಡಬಲ್ ಡೋರು, ಅಂದರೆ ಇನ್ನೊಂದು ಎಮರ್ಜೆನ್ಸಿ ಡೋರು ಇಡೋ ಹಂಗಾಯಿತು. ಮತ್ತು ಈ ಘಟನೆಯಿಂದ ಈಗ ನಾವೇನು ಬುದ್ಧಿ ಕಲ್ತಿದ್ದೀವಿ ಅಂದರೆ ಎಲ್ಲದರಲ್ಲೂ ಫೈರ್ ಎಕ್ಸ್ಟಿಂಗ್ವಿಷರ್ ಇಡಬೇಕು ಅಂತ ಮೊನ್ನೆನೇ ಹೇಳಿದ್ದೀನಿ. ಅದನ್ನು ಕಡ್ಡಾಯವಾಗಿ ನಮ್ಮ RTC ಬಸ್ಗಳಲ್ಲೂ ಹಾಕಬೇಕು,
ಮತ್ತು ಬೇರೆಯವ್ರು ಕೂಡ ಹಾಕಬೇಕು. ಅದನ್ನು ಬೇರೆ ಪ್ರೈವೇಟು ಬಸ್ಸಸ್ ಇರುತ್ತೆ, ಲಾರಿಗಳಿರುತ್ತೆ, ಆ ಥರ ಅದು ಮಾಡಿಸ್ತೀನಿ. ಅದೊಂದು ಬಸ್ಸಲ್ಲೂ ನಾನು ಹೇಳಿದ್ದೀನಿ, ಅದು ಟೆಂಡ್ರ್ ಕರೆದೆಲ್ಲ ಮಾಡಬೇಕಲ್ಲ, ಸ್ವಲ್ಪ ಹೇಳಿದ್ದೀನಿ. ಈಗ ಟೆಂಡ್ರ್ ಕರೆದು ಮಾಡಬೇಕು, ಯಾಕಂದರೆ ನಮ್ಮಲ್ಲಿ 24 ಅಲ್ಲ, ಏನು ಲಾರೀಸು ಅಷ್ಟೇ, ದೊಡ್ಡ ದೊಡ್ಡ ವೆಹಿಕಲ್ಸ್ ಇರುತ್ತಲ್ಲ, ಪ್ರಿಯಾರಿಟಿ ಇದಕ್ಕೆ ಯಾವುದೋ ಪ್ಯಾಸೆಂಜರ್ಸ್ ಓಡೋವಂಥದ್ದು, ಶಾಲಾ ಮಕ್ಕಳು ಹೋಗುವಂಥದ್ದು. ನಾನು ಮಾತಾಡ್ತೀನಿ, ಕಮಿಷನರ್ ಹತ್ರ ಮಾತಾಡೋ ಒಂದು ಟೈಮ್ ಕೊಡ್ತೀನಿ. ಪ್ರೈವೇಟ್ನವ್ರು ಮಾಡ್ಬೋದು, ಅದೇನು ಅಂಗಡಿ ಹೋಗಿ ಕೊಂಡ್ಕೊಂಡು ಹಾಕೋಬೋದು. ನಾವು 24,000 ಕೊಂಡ್ಕೊಬೇಕಂದ್ರೆ ನಾವು ಟೆಂಡರ್ ಕರಿಬೇಕು, ಸ್ವಲ್ಪ ನಮಗೆ ಟೈಮ್ ಬೇಕಾಗುತ್ತೆ. ಅದರಿಂದ ಒಂದು ಮತ್ತು ಲಗೇಜಸ್ನ ಒಂದ್ಸಲಿ ನಮ್ಮ ಕಂಡಕ್ಟರ್ಸು ಚೆಕ್ ಮಾಡಿ ಒಳಗೆ ಇಟ್ಕೊಳ್ಳಿ ಅಂತ ಅದು ಸೂಚನೆ ಕೂಡ ಮನೆಯನ್ನು 24,000 ವಾಹನ ಇದೆಯಲ್ಲ, ಆ 24,000 4 ಕಾರ್ಪೊರೇಷನ್ನು ಅದು ಯೂಶಲಾಗಿ ಟೆಂಡರ್ ಕರೆದು ತಗೋಬೇಕಾಗುತ್ತೆ. ಸ್ವಲ್ಪ ಆದೇಶ ಕೊಟ್ಟಿದ್ದೀನಿ, ಅದು ತಗೊಳ್ಳೋಕೆ ಸ್ವಲ್ಪ ಇದಾಗ್ಬೋದು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ದರೂ ಸಮಸ್ಯೆ ನಿವಾರಿಸುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಫಲರಾಗಿದ್ದಾರೆ ಎಂದು ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ವಾಗ್ದಾಳಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೋರಾಗಿ ಮಾತನಾಡುತ್ತಾರೆಯೇ ಹೊರತು ಕುಡಿಯುವ ನೀರಿನ ಪೂರೈಕೆ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಂದು ಟೀಕಿಸಿದರು. ಇದೇ ರೀತಿ ಉದಾಸೀನ ಧೋರಣೆ ಮುಂದುವರೆದರೆ ತಾವು ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಧರಣಿ ಕೂರಬೇಕಾಗುತ್ತದೆ ಎಂದರು. ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳ ಮೇಲೆ ಹಿಡಿತವಿಲ್ಲ, ಕುಡಿಯುವ ನೀರಿಗೆ ತೊಂದರೆ ಇಲ್ಲ ಎಂದು ಮುಖ್ಯಮಂತ್ರಿಗಳು ಹೇಳುತ್ತಿದ್ದಾರೆ. ಆದರೆ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳು ಆಸಕ್ತಿ ವಹಿಸಿಲ್ಲ. ಹಾಸನದ 10 ವಾರ್ಡ್ಗಳಲ್ಲಿ ಕುಡಿಯಲು ನೀರಿಲ್ಲದೆ ಜನ ಪರದಾಡುತ್ತಿದ್ದರೂ ಅಧಿಕಾರಿಗಳು ಉದಾಸೀನ ತೋರಿದ್ದಾರೆ. ತುರ್ತಾಗಿ ನೀರು ಪೂರೈಸದಿದ್ದರೆ ಇದೇ 25ರಂದು ಉಪವಾಸ ಧರಣಿ ಕೂರುವುದಾಗಿ ಹೇಳಿದ್ದಾರೆ. ಯಗಚಿ ಜಲಾಶಯದ ಕುಡಿಯುವ ನೀರಿನ ವಿಚಾರದಲ್ಲಿ ಅಧಿಕಾರಿಗಳು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಗೆ ನಡೆಯುವ ಮಹಾಮಸ್ತಕಾಭಿಷೇಕಕ್ಕೆ ಅನುದಾನ ಬಿಡುಗಡೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರಲ್ಲಿ ಮನವಿ ಮಾಡುವುದಾಗಿ ಗೌಡರು ತಿಳಿಸಿದರು. ಮಹಾಮಸ್ತಕಾಭಿಷೇಕದ ಸಿದ್ಧತೆ ಹಾಸನ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ. ರಸ್ತೆ ನಿರ್ಮಾಣ, ರೈಲ್ವೆ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಯವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿರುವುದಾಗಿ ಗೌಡರು ತಿಳಿಸಿದರು. ಹಾಸನ ಜಿಲ್ಲೆ ಸೇರಿದಂತೆ ರಾಜ್ಯದ ಬರಗಾಲ ಪರಿಸ್ಥಿತಿ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ಕೊಬ್ಬರಿ ಹಾಗೂ ತೆಂಗಿನಕಾಯಿಗೆ ಬೆಂಬಲ ಘೋಷಿಸುವಂತೆ ಮತ್ತೊಮ್ಮೆ ಮನವಿ ಮಾಡಿರುವುದಾಗಿ ದೇವೇಗೌಡರು ತಿಳಿಸಿದ್ದಾರೆ. ಮಾತೃ ಶಾಂತಮ್ಮ ಟ್ರಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಅಕ್ಷಯ್ ಅವರ ಪವರ್ ಯೋಗ ಸಂಸ್ಥೆ ಸಹಯೋಗದೊಂದಿಗೆ ನಗರದ ಅರಮನೆ ಮೈದಾನದಲ್ಲಿ ಇದೇ 25 ಹಾಗೂ 26ರಂದು ಬೃಹತ್ ಮಹಿಳಾ ಆತ್ಮರಕ್ಷಣಾ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಸಂಸ್ಥಾಪಕ ಡಾಕ್ಟರ್ ಸುಧಾಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗುತ್ತಿದ್ದು, ಮಹಿಳೆಯರು ಮುಖ್ಯ ವಾಹಿನಿಗೆ ಬರಲು ಹಾಗೂ ಗ್ರಾಮೀಣ ಮಹಿಳೆಯರಲ್ಲಿ ಧೈರ್ಯ ತುಂಬಿಸುವ ಸಲುವಾಗಿ ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಠಿಣ ಸಂದರ್ಭಗಳಲ್ಲಿ ಸುಲಭವಾಗಿ ಪಾರಾಗಲು ಅಥವಾ ಅವುಗಳನ್ನು ಎದುರಿಸಲು ಮಹಿಳೆಯರು ಆತ್ಮರಕ್ಷಣೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಹಾಗಾಗಿ ಇಂತಹ ಕಾರ್ಯಾಗಾರವನ್ನು ಮಹಿಳೆಯರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಕುಸ್ತಿ ಚಾಂಪಿಯನ್ ಹಾಗೂ ಒಲಿಂಪಿಯನ್ಗಳಾದ ದಂಗಲ್ ಖ್ಯಾತಿಯ ಗೀತಾ ಫೋಗಟ್ ಹಾಗೂ ಬಬಿತಾ ಕುಮಾರಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಹಿಳೆಯರ ಆತ್ಮರಕ್ಷಣೆ ಕುರಿತು ಪ್ರೇರೇಪಿಸಲಿದ್ದಾರೆ. ಕಾರ್ಯಾಗಾರದಲ್ಲಿ 10,000ಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಳ್ಳಲಿದ್ದು, ಭಾಗವಹಿಸಲಿಚ್ಛಿಸುವವರು ಕರೆ ಮಾಡಿ ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಈಗ ತಾವೆಲ್ಲ ನೋಡಿದಿರಿ, ದೇಶದಲ್ಲಿ ಕೆಲವು ವರ್ಷಗಳಿಂದ ಮಹಿಳೆಯರ ಮೇಲೆ ಅತ್ಯಾಚಾರಗಳು, ಲೈಂಗಿಕ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದು ನಾಗರಿಕ ಸಮಾಜಕ್ಕೆ, ವಿಶೇಷವಾಗಿ ಭಾರತ ದೇಶದಲ್ಲಿ ಮಹಿಳೆಯರಿಗಿರ್ತಕ್ಕಂಥ ಸ್ಥಾನಮಾನ, ನಾವು ಸಾವಿರಾರು ವರ್ಷಗಳಿಂದ ಅವರಿಗೆ ನೀಡಿರ್ತಕ್ಕಂಥ ಗೌರವಗಳು ಮತ್ತು ಆ ಕಾರಣಕ್ಕೆ ಇವತ್ತು ಈ ದೇಶಕ್ಕಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಖ್ಯಾತಿ ಏನಿದೆ, ಅದಕ್ಕೆ ಇವತ್ತು ಕುತ್ತು ಬಂದಿದೆ ಅಂತ ನಾನು ಹೇಳಬೇಕಾಗ್ತದೆ. ಹಾಗಾಗಿ ಇವತ್ತು ಮಹಿಳೆಯರಿಗೆ ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ಮಾಡಬೇಕಾಗ್ತದೆ ಮತ್ತು ಆತ್ಮರಕ್ಷಣೆ ಮಾಡಿಕೊಳ್ಳುವಂತಹ ಕೆಲವು ಅಭ್ಯಾಸಗಳನ್ನು ಅವರಿಗೆ ಮಾಡಿಸ್ಬೇಕಾಗ್ತದೆ ಮತ್ತು ಆತ್ಮ ಗೌರವದಿಂದ ಆಕೆ ಈ ಜೀವನದಲ್ಲಿ ಸಮಾಜ ನಿರ್ಮಾಣ ಮಾಡೋದಕ್ಕೆ ಆಕೆಯನ್ನು ಮುಖ್ಯ ವಾಹಿನಿಗೆ ತಂದು ನಾವೆಲ್ಲ ನೋಡ್ಕೊಳ್ಳುವಂಥದ್ದು ಈ ದೇಶದ ಎಲ್ಲ ಸರ್ಕಾರಗಳ ಜವಾಬ್ದಾರಿ, ಅಧಿಕಾರಿಗಳ ಜವಾಬ್ದಾರಿ ಮತ್ತು ಸ್ವಯಂ ಸಂಸ್ಥೆಗಳಿರ್ತದೆ ಮತ್ತು ನಮ್ಮಂತಹ ಎಷ್ಟೋ ಜನರು ಕೂಡ ಇದರಲ್ಲಿ ಪಾಲ್ಗೊಂಡ್ರೆ ಮಾತ್ರ ಈ ದೇಶವನ್ನು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮಹಿಳೆಯ
ಈ ನ್ಯೂಸ್ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. Beautiful dreams. You gotta start a new life with so many golden dreams. Oh, just go fill your life with millions of golden dreams. Discover the world's finest bridal jewelry collection from Josco. ಬ್ರೇಕ್ ಆದ್ಮೇಲೆ ಮತ್ತೆ ಇನ್ ನ್ಯೂಸ್. ಭೀಕರ ಅಪಘಾತದಲ್ಲಿ ಲೋಕಾಯುಕ್ತ ಎಸ್ಪಿ ಸೇರಿ ಇಬ್ಬರು ದುರ್ಮರಣಕ್ಕೀಡಾದ ಘಟನೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೆದಿದೆ. ರವಿಕುಮಾರ್ ಅವರು ತಮ್ಮ ಸ್ವಿಫ್ಟ್ ಕಾರಿನಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಪ್ರಯಾಣಿಸುತ್ತಿದ್ದಾಗ ರಾಮೋಹಳ್ಳಿ ಸಮೀಪ ಅಪಘಾತ ಸಂಭವಿಸಿದೆ. ಟಿಪ್ಪರ್ ವಾಹನವೊಂದು ರಸ್ತೆ ವಿಭಜಕವನ್ನು ದಾಟಿ ಎದುರಿಗೆ ಬರುತ್ತಿದ್ದ ಕಾರಿಗೆ ಡಿಕ್ಕಿಯಾಯಿತು. ಬಳಿಕ ಆಟೋ ಮತ್ತಿತರ ವಾಹನಗಳಿಗೂ ಡಿಕ್ಕಿ ಹೊಡೆಯಿತು. ಇದರಿಂದ ಕಾರಿನಲ್ಲಿದ್ದ ರವಿಕುಮಾರ್ ಹಾಗೂ ಚಾಲಕ ಕಿರಣ್ ಕುಮಾರ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಸಾಸಲು ಗ್ರಾಮದ ರವಿಕುಮಾರ್ 2008ರಲ್ಲಿ ಡಿವೈಎಸ್ಪಿಯಾಗಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗಿದ್ದರು. ರವಿಕುಮಾರ್ ಅವರಿಗೆ 8 ದಿನಗಳ ಹಿಂದಷ್ಟೇ ಹೆಣ್ಣು ಮಗು ಜನಿಸಿತ್ತು ಎಂದು ತಿಳಿದು ಬಂದಿದೆ. ಅಪಹರಣ ಆರೋಪದ ದೂರಿನ ಮೇರೆಗೆ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ನ ಮ್ಯಾನೇಜರ್ ವಿಜಯ್ ಕುಮಾರ್ ಸೇರಿದಂತೆ ಮೂವರನ್ನು ವಿಜಯನಗರ ಠಾಣೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ಅಂಗಡಿಯಲ್ಲಿ ಕೆಲಸ ಮಾಡುವ ಮ್ಯಾನೇಜರ್ ವಿಜಯ್ ಕುಮಾರ್ ಅವರನ್ನು ಮಾಲೀಕರ ಕುಮ್ಮಕ್ಕಿನಿಂದ ಅಪಹರಿಸಿ ಕಿರುಕುಳ ನೀಡಲಾಗಿದೆ ಎಂದು ಮ್ಯಾನೇಜರ್ ಪತ್ನಿ ಅಲಮೇಲು ನಿನ್ನೆ ವಿಜಯನಗರ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನ ಹಿನ್ನೆಲೆಯಲ್ಲಿ ತನಿಖೆ ಕೈಗೊಂಡ ಪೊಲೀಸರು ಮೈಸೂರಿನಲ್ಲಿದ್ದ ವಿಜಯ್ ಕುಮಾರ್, ರಾಜನ್, ರಾಜು ಕಾರ್ಯ ಅವರನ್ನು ಬೆಂಗಳೂರಿಗೆ ಕರೆತಂದು ವಿಚಾರಣೆ ನಡೆಸುತ್ತಿದ್ದಾರೆ. ಮ್ಯಾನೇಜರ್ ವಿಜಯ್ ಕುಮಾರ್ ಅವರ ಪತ್ನಿ ಅಲಮೇಲು ಅವರು ತಮ್ಮ ಪತಿಯನ್ನು ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕ ಕೆಬಿ ನಂಜುಂಡಿ ಅವರ ಕುಮ್ಮಕ್ಕಿನಿಂದ ರಾಜನ್, ರಾಮಕೃಷ್ಣ, ರಾಜು ಕಾರ್ಯ ಅವರು ಅಪಹರಿಸಿ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ವಿಜಯನಗರ ಠಾಣೆಗೆ ದೂರು ನೀಡಿದ್ದಾರೆ. ಕೆಪಿ ನಂಜುಂಡಿ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ, ವಿಜಯ್ ಕುಮಾರ್ ಹಲವು ವರ್ಷಗಳಿಂದ ಮಳಿಗೆಯಲ್ಲಿ ಕೆಲಸ ಮಾಡುತ್ತಿದ್ದು ಸದ್ಯ ಮೈಸೂರು ಶಾಖೆಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಅವರನ್ನು ಅಪಹರಿಸಿಲ್ಲ, ಅದರ ಅಗತ್ಯವೂ ಇಲ್ಲ ಎಂದಿದ್ದಾರೆ. ಮೈಸೂರು ಶಾಖೆಯಲ್ಲಿ ಇತ್ತೀಚೆಗೆ ಆಡಿಟ್ ನಡೆದಾಗ 1.5 ಲಕ್ಷ ರೂಪಾಯಿ ನಗದು ಆಭರಣ, 18,000 ರೂಪಾಯಿಗಳ ಹಣ ವ್ಯತ್ಯಾಸ ಕಂಡು ಬಂದಿದ್ದು, ವಿಚಾರಿಸಿದಾಗ ವಿಜಯ್ ಕುಮಾರ್ ತಪ್ಪು ಮಾಡಿದ್ದಾನೆ, ನನ್ನ ಕ್ಷಮಿಸಿ, ಹಣ ಆಭರಣ ತಂದುಕೊಡುತ್ತೇನೆ, ಪೊಲೀಸರಿಗೆ ಹಿಡಿದುಕೊಡಬೇಡಿ ಎಂದು ಗೋಗರೆದಿದ್ದರು. ಹಾಗಾಗಿ ಮಾನವೀಯತೆ ಮೇರೆಗೆ ಪೊಲೀಸ್ ದೂರು ನೀಡಿರಲಿಲ್ಲ ಎಂದು ಹೇಳಿದ್ದಾರೆ. ವಿಜಯ್ ಕುಮಾರ್ ಮಳಿಗೆಯ ಹಣ, ಆಭರಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇದರ ದಾಖಲೆಗಳು ತಮ್ಮ ಬಳಿ ಇದೆ ಎಂದು ತಿಳಿಸಿದ್ದಾರೆ. ಸದ್ಯ ವಿಜಯನಗರ ಪೊಲೀಸರು ರಾಜನ್, ರಾಜು ಕಾರ್ಯ ಹಾಗೂ ವಿಜಯ್ ಕುಮಾರ್ ಅವರನ್ನು ವಿಚಾರಣೆ ನಡೆಸುತ್ತಿದ್ದಾರೆ. ಕಿಚ್ಚ ಸುದೀಪ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಹೆಬ್ಬುಲಿ ನಿನ್ನೆ ಮಧ್ಯರಾತ್ರಿಯಿಂದಲೇ ರಾಜ್ಯಾದ್ಯಂತ ತೆರೆಗೆ ಬಂದಿದ್ದು, ಟಿಕೆಟ್ ಪಡೆಯಲು ಅಭಿಮಾನಿಗಳು ನೂಕುನುಗ್ಗಲು ಉಂಟಾಗಿ ಪರದಾಡುವಂತಾಯಿತು. ಬೆಂಗಳೂರಿನ ಪ್ರಮುಖ ಚಿತ್ರಮಂದಿರದಲ್ಲಿ ನಟ ಸುದೀಪ್ ಅಭಿಮಾನಿಗಳ ಸಮ್ಮುಖದಲ್ಲಿ ಚಿತ್ರ ವೀಕ್ಷಿಸಿದರು. ತಮ್ಮ ನೆಚ್ಚಿನ ನಟನನ್ನು ನೋಡಲು ಅಭಿಮಾನಿಗಳು ಚಿತ್ರಮಂದಿರದಲ್ಲಿ ಜಮಾಯಿಸಿದ್ದರಿಂದ ಚಿತ್ರಮಂದಿರದ ಹೊರಗೆ ಮತ್ತು ಕೆಜಿ ರಸ್ತೆಯಲ್ಲಿ ಜನ ಜಂಗುಳಿ ತುಂಬಿದ ಹಿನ್ನೆಲೆಯಲ್ಲಿ ಸಂಚಾರ ದಟ್ಟಣೆಯೂ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಅಭಿಮಾನಿಗಳ ಹರ್ಷೋದ್ಗಾರದ ನಡುವೆ ಮಧ್ಯರಾತ್ರಿಯಿಂದಲೇ ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ ಹಾಗೂ ಬೆಂಗಳೂರಿನ ಕೆಲ ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರದರ್ಶನ ಕಂಡಿದೆ. ಮತ್ತೆ ಕೆಲವೆಡೆ ಚಿತ್ರ ವಿಶೇಷ ಪ್ರದರ್ಶನ ಆಯೋಜಿಸಲಾಗಿತ್ತು. ಅಭಿಮಾನಿಗಳ ಅಬ್ಬರದ ನಡುವೆ ಹೆಬ್ಬುಲಿ ಗರ್ಜನೆಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಚಿತ್ರಮಂದಿರದ ಮುಂಭಾಗದಲ್ಲಿ 20 ರಿಂದ 30 ಅಡಿಯ ಕಟೌಟ್ಗಳು ರಾರಾಜಿಸುತ್ತಿದ್ದು, ಅಭಿಮಾನಿಗಳ ಸಡಗರ ಮುಗಿಲು ಮುಟ್ಟಿದೆ. ದಾವಣಗೆರೆಯ 2 ಚಿತ್ರಮಂದಿರಗಳಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ಹೆಬ್ಬುಲಿ ತೆರೆ ಕಂಡಿತು. ಸುದೀಪ್ ಅಭಿಮಾನಿಗಳು ಚಿತ್ರಮಂದಿರಗಳ ಮುಂದೆ ಬೆಳಗ್ಗೆ 8 ಗಂಟೆಯಿಂದಲೇ ಟಿಕೆಟ್ಗಾಗಿ ಮುಂದೆ ಸರದಿ ಸಾಲಿನಲ್ಲಿ ನಿಂತಿದ್ದರು. ಕೆಲವರು ಹೆಬ್ಬುಲಿ ಸ್ಟೈಲ್ನಲ್ಲಿ ಕೂದಲು ಬಿಟ್ಟಿದ್ದರೆ, ಇನ್ನು ಕೆಲ ಸುದೀಪ್ ಅಭಿಮಾನಿಗಳು ವಿವಿಧ ರೀತಿಯಲ್ಲಿ ಟಿ ಶರ್ಟ್ ಧರಿಸುವ ಮೂಲಕ ಅಭಿಮಾನ ವ್ಯಕ್ತಪಡಿಸಿದರು. ಮಧ್ಯರಾತ್ರಿ 12:30ಕ್ಕೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಚಿತ್ರ ಬಿಡುಗಡೆಯ ಹಿನ್ನೆಲೆಯಲ್ಲಿ ಚಿತ್ರಮಂದಿರ ಮುಂದೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಕೃಷ್ಣ ನಿರ್ದೇಶನದಲ್ಲಿ ಹೆಬ್ಬುಲಿ ಚಿತ್ರ ತೆರೆಗೆ ಬಂದಿದ್ದು, ಚಿತ್ರದಲ್ಲಿ ಸುದೀಪ್ ಪ್ಯಾರಾ ಕಮಾಂಡೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರವಿಚಂದ್ರನ್ ಸುದೀಪ್ ಅಣ್ಣನಾಗಿ ಕಾಣಿಸಿಕೊಂಡಿದ್ದಾರೆ. ಉಳಿದಂತೆ ರವಿಕಿಶನ್, ರವಿಶಂಕರ್, ಚಿಕ್ಕಣ್ಣ, ಕಬೀರ್ ದುಹಾನ್ ಸಿಂಗ್ ಕೂಡ ನಟಿಸಿದ್ದಾರೆ. ಮೊದಲ ಬಾರಿಗೆ ತಮಿಳು ನಟಿ ಅಮಲಾ ಪೌಲ್ ಜೊತೆಯಾಗಿದ್ದಾರೆ. ಎಸ್ಆರ್ವಿ ಪ್ರೊಡಕ್ಷನ್ನ ರಘುನಾಥ್ ಮತ್ತು ಉಮಾಪತಿ ಫಿಲ್ಮ್ಸ್ನ ಉಮಾಪತಿ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ.
ಅಂತ್ಯಕ್ರಿಯೆ ಸಿದ್ಧತೆಯಲ್ಲಿದ್ದಾಗ ಶವವಾಗಿದ್ದ ವ್ಯಕ್ತಿ ಕುಳಿತ ಎಂದರೆ ಸುತ್ತ ಇದ್ದವರೆಲ್ಲ ಏನಾಗಬೇಕು? ಇಂತಹ ಒಂದು ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ. ಗಾಬರಿಗೊಂಡು ಎಲ್ಲರೂ ದೌಡಾಯಿಸಿದರು. ಈ ಘಟನೆ ನಡೆದದ್ದು ಸುರಪುರ ತಾಲೂಕಿನ ಮದಲಿಂಗನಾಳು ಗ್ರಾಮದಲ್ಲೇ. ಲಿಂಗಪ್ಪ ಸೋಮನಾಳು ಚೇತರಿಸಿಕೊಂಡು ಎದ್ದು ಕುಳಿತ ವ್ಯಕ್ತಿ. ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆಯಾದರೂ ಸತ್ಯ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಲಿಂಗಪ್ಪರಿಗೆ ವಿಜಯಪುರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಬದುಕುಳಿಯುವ ಸಾಧ್ಯತೆ ಕಡಿಮೆ ಇದೆ, ಮನೆಗೆ ಕರೆದುಕೊಂಡು ಹೋಗಿ ಎಂದು ವೈದ್ಯರು ಹೇಳಿದರು. ಫೆಬ್ರವರಿ 19ರಂದು ಮನೆಗೆ ಕರೆತರುವಾಗ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಆಂಬ್ಯುಲೆನ್ಸ್ ಸಿಬ್ಬಂದಿ ಹೇಳಿದರು. ಬಳಿಕ 20ರಂದು ಅಂತ್ಯಕ್ರಿಯೆಗೆ ಕುಟುಂಬದವರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದರು. ಶವವೆಂದು ತಿಳಿದು ಹೊರಹಾಕಿ ರಾತ್ರಿ ಇಡೀ ಭಜನೆ ಮಾಡುತ್ತಾ ಸಂಬಂಧಿಕರು ಕುಳಿತಿದ್ದರು. ನಸುಕಿನ ಜಾವ 4 ಗಂಟೆ ಸುಮಾರಿಗೆ ಲಿಂಗಪ್ಪ ಸೋಮನಾಳು ಮೈ ಕಡುವಿಕೊಂಡು ಎದ್ದಿದ್ದಾರೆ. ಆಗ ಸುತ್ತ ಇದ್ದವರೆಲ್ಲ ಗಾಬರಿಗೊಂಡು ಓಡಿ ಹೋಗಿದ್ದಾರೆ. ಸಂಬಂಧಿಕರು ಹೋಗಿ ನೋಡಿದಾಗ ಇವರು ಬದುಕಿರುವುದು ಗೊತ್ತಾಗಿದೆ. ನಗರದ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಡೆಟ್ ಇನ್ಫೋಟೆಕ್ ಅವರ 100ನೇ ಉದ್ಯೋಗ ಮೇಳ ನಡೆಯಲಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ತಮ್ಮ ವಿಧಾನಸಭಾ ಕ್ಷೇತ್ರದ ಬಿಟಿಎಂ ಲೇಔಟ್ನಲ್ಲಿ ಫೆಬ್ರವರಿ 26ರಂದು ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದ್ದು, ಕೋರಮಂಗಲದಲ್ಲಿರುವ ರೆಡ್ಡಿ ಜನಸಂಘ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆವರೆಗೆ ಮೇಳ ನಡೆಯಲಿದೆ ಎಂದರು. ಈ ಮೇಳದಲ್ಲಿ 5,000 ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ. ಇನ್ಫೋಸಿಸ್, ವಿಪ್ರೋ ಸೇರಿದಂತೆ 116 ಪ್ರತಿಷ್ಠಿತ ಕಂಪನಿಗಳು ಮೇಳದಲ್ಲಿ ಪಾಲ್ಗೊಳ್ಳಲಿವೆ ಎಂದರು. 26ನೇ ತಾರೀಕು ಭಾನುವಾರ ನನ್ನ ಕ್ಷೇತ್ರದಲ್ಲಿ ಅಂದರೆ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಉದ್ಯೋಗ ಮೇಳ ಒಂದು ಕೋರಮಂಗಲ ನಮ್ಮ RJS ಕಾಲೇಜ್ ರೆಡ್ಡಿ ಜನಸಂಘ ಕಾಲೇಜಿನ ಆವರಣದಲ್ಲಿ ಇಟ್ಕೊಂಡಿದ್ದೇನೆ. ಸುಮಾರು 116 ಇದು ಕಂಪ್ನೀಸ್ ಬರ್ತಾಯಿದೆ. ಇನ್ಫೋಸಿಸ್ಸು ಮತ್ತು HGS ಎಲ್ಲ ದೊಡ್ಡ ದೊಡ್ಡ ಕಂಪ್ನಿ ಎಲ್ಲ ಕೂಡ ಬರ್ತಾಯಿದೆ. ಸುಮಾರು ಒಂದು 5,000 ಜನಕ್ಕೆ ಉದ್ಯೋಗ ಸಿಗುವ ಅವಕಾಶಗಳು ಹೆಚ್ಚಾಗಿದೆ. ಅದರಿಂದ ನಮ್ಮ ಕ್ಷೇತ್ರದ ಜನತೆ ಜೊತೆಗೆ ಬೇರೆಯವರು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೆ ಮಾಧ್ಯಮಗಳ ಮುಖಾಂತರ ಹೇಳಿದರೆ ಸ್ವಲ್ಪ ಹೆಚ್ಚು ಜನಕ್ಕೆ ಸುದ್ದಿ ತಲುಪುತ್ತೆ. ಅವರು ಬಂದರೆ ಅವ್ರಿಗೆ ಕೆಲಸ ಸಿಕ್ಕಿದ್ರೆ ಮಾಧ್ಯಮದವರು ನೆನೆಸ್ಕೊಳ್ತಾರೆ, ನಮಗೂ ಕೂಡ ನೆನೆಸ್ಕೊಳ್ತಾರೆ. ಅದಕ್ಕೆ ತಾವು ಹೆಚ್ಚು ಸ್ವಲ್ಪ ಪ್ರಚಾರ ಕೊಡಬೇಕು ಅಂತ ಇವತ್ತು ಕರೆದಿರ್ತಕ್ಕಂಥ ಉದ್ದೇಶ. ಬೆಂಗಳೂರು ವಿಶ್ವವಿದ್ಯಾಲಯದ ಮಕ್ಕಳ ಹಕ್ಕುಗಳು ಹಾಗೂ ಸ್ವಯಂ ಸೇವಾ ಸಂಸ್ಥೆಯೊಂದಿಗೆ ಲಾಲ್ಬಾಗ್ ಬಳಿ ಇರುವ ಜೈನ್ ಕಾಲೇಜಿನಲ್ಲಿ ಇದೇ 28ರಂದು ಸತ್ಕ್ರಿಯಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡದ ಸಮಾಜ ಸೇವಕಿ ನೀನಾ ನಾಯಕ್ ಭಾಗವಹಿಸಲಿದ್ದಾರೆ ಎಂದರು. ಸತ್ಕ್ರಿಯಾ ಕಾರ್ಯಕ್ರಮದ ಜೊತೆಗೆ ರಾಮಯ್ಯ ಆಸ್ಪತ್ರೆಯ ಸ್ವಯಂ ನೌಕರರಿಂದ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ಚಿತ್ರಕಲೆ ಸ್ಪರ್ಧೆ, ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಅವರು ಹೇಳಿದರು. ಇದೇ ಬರುವ 28ನೇ ತಾರೀಕಂದು ಕ್ರೈ ಎಂಬ NGOದೊಂದಿಗೆ ಸಂಸ್ಥೆಯೊಂದಿಗೆ ಕೈಗೂಡಿಸಿ ಸತ್ಕ್ರಿಯೆ ಎಂಬ ನಾಮಾಂಕಿತದಡಿಯಲ್ಲಿ ಒಂದು PR ಇವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈ ಇವೆಂಟ್ನ ಮುಖ್ಯ ಉದ್ದೇಶ ಅಂದರೆ ಸಾಮಾಜಿಕ ಕಳಕಳಿಯಿಂದ ಒಂದು ಈ ಬಡ ಹಾಗೂ ಅನಾಥ ಮಕ್ಕಳಿಗೆ ಒಂದು ವೇದಿಕೆಯನ್ನು ರೂಪಿಸಿಕೊಡ್ತಾ ಇದ್ದೀವಿ. ಈ ವೇದಿಕೆ ರೂಪಿಸಿಕೊಡೋದೊಂದಿಗೆ ಆ ಮಕ್ಕಳಿಗೆ ಅವತ್ತನೇ ದಿನ ಕೆಲವೊಂದು ಕಾಂಪಿಟೇಷನ್ಸ್ನ ಆರ್ಗನೈಸ್ ಮಾಡಿದ್ದೀವಿ. ಆ ಕಾಂಪಿಟೇಷನ್ಗೆ ನಮ್ಮದೇ ವಿದ್ಯಾರ್ಥಿಗಳಾದ ಸ್ನೇಹಿತರಾದ ಕೆಲವೊಂದಿಷ್ಟು ಜನ ಪ್ರೊಫೆಷನಲ್ಸು, ಡ್ಯಾನ್ಸು, ಆರ್ಟ್ಸು, ಆಮೇಲೆ ಸಾಂಗ್ಸು, ಇವನ್ನೆಲ್ಲದರಲ್ಲೂ ಕಳೆದ 15 ದಿನದಿಂದ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವ್ರಿಗೆ ಅವತ್ತಿನ ದಿನ ಬಂದು ನಮ್ಮ ಕಾಲೇಜಿನಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಅವತ್ತಿನ ದಿನ ಪರ್ಫಾರ್ಮ್ ಮಾಡಿ ಆಮೇಲೆ ಅವ್ರು ಏನು ಪ್ರೆಸೆಂಟ್ ಮಾಡ್ತಾರಲ್ಲ ಅವ್ರಿಗೆ ಜಡ್ಜಸ್ ಮಾಡಿ ಆಮೇಲೆ ಕ್ರೈ ಸಂಸ್ಥೆ ನಮ್ಮ ಜೊತೆಗೆ ಕೈ ಕೊಡಿದೆಯಲ್ಲ. ಸುವರ್ಣ ಸಾಂಸ್ಕೃತಿಕ ಸಮೃದ್ಧಿ ಉತ್ಸವ ಸಮಿತಿ ವತಿಯಿಂದ ಏಪ್ರಿಲ್ 2ರಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸುವರ್ಣ ಸಾಂಸ್ಕೃತಿಕ ಸಮೃದ್ಧಿ ಉತ್ಸವ ಸಮಿತಿ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ನಾಡಿನ ಶ್ರೇಷ್ಠ ಸಾಧಕರ ಹೆಸರಿನಲ್ಲಿ ಪ್ರಶಸ್ತಿ ನೀಡಲಾಗುತ್ತಿದ್ದು, ಆಸಕ್ತ ಅರ್ಹರು ಅರ್ಜಿ ಸಲ್ಲಿಸಬಹುದು ಎಂದು ಸಮಿತಿ ಅಧ್ಯಕ್ಷ ಗಂಡಸಿ ಸದಾನಂದ ಸ್ವಾಮಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 2ರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗೌರವಿಸಲಾಗುವುದು ಎಂದರು. ಸುವರ್ಣ ಸಾಂಸ್ಕೃತಿಕ ಉತ್ಸವ 2017 ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಬೆಂಗಳೂರು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏಪ್ರಿಲ್ 2ಕ್ಕೆ ನಡೀತಾ ಇದೆ. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಶಿಕ್ಷಣ, ಸಾಹಿತ್ಯ, ನೃತ್ಯ, ನ್ಯಾಯಾಂಗ, ರಾಜಕೀಯ, ಮಾಧ್ಯಮ ಸುಮಾರು 16ರಿಂದ 17 ಅಂಗಗಳ ಈ ನಮ್ಮ ಏನು
ಅನುಭವ ಇರೋ ಒಂದು ಕಾರ್ಯಕ್ರಮಗಳು, ಅಲ್ಲಿ ಯಶಸ್ವಿಯಾಗಿರೋಂಥ ಸಾಹಿತಿಗಳಿರ್ಬೋದು, ಕವಿಗಳಿರ್ಬೋದು, ನೃತ್ಯ, ನಾಟಕ ಅವ್ರನ್ನೆಲ್ಲ ಆಯ್ಕೆ ಮಾಡಿ ಬೆಳ್ಳಿ ಪದಕ ಕೊಡ್ತಾಯಿದ್ದೀವಿ. ಹಾಗಾಗಿ ಆ ಬೆಳ್ಳಿ ಪದಕ ಸ್ವೀಕಾರ ಮಾಡುವಂಥ ಅರ್ಹರು ಮಾರ್ಚ್ 25ನೇ ತಾರೀಕು ಒಳಗಡೆ ನಮ್ಮ ಈ ಕೆಳಗಂಡ ಸಂಸ್ಥೆಗೆ ಅರ್ಜಿ ಹಾಕ್ಬಿಟ್ಟು ಅವರು ನಮ್ಮಿಂದ ಒಂದು ಕೂಪನ್ ಪಡ್ಕೊಂಡು ಇದಕ್ಕೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಳ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಕ್ಷದಲ್ಲಿ ಕಡೆಗಣನೆ ಆರೋಪ, ಜೆಡಿಎಸ್ ಶಾಸಕ ಪಿಳ್ಳ ಮುನಿಶ್ಯಾಮಪ್ಪ ರಾಜೀನಾಮೆ, ವರಿಷ್ಠರಿಂದ ಮನವೊಲಿಕೆಗೆ ಕಸರತ್ತು. ಅಭಿವೃದ್ಧಿ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಬನ್ನಿ, ಬಿಜೆಪಿಗೆ ಗೃಹ ಸಚಿವರ ಸವಾಲ್. ಸರ್ಕಾರಿ ಖಾಸಗಿ ಬಸ್, ಶಾಲಾ ವಾಹನಗಳಿಗೆ ಅಗ್ನಿಶಾಮಕ ಉಪಕರಣ ಕಡ್ಡಾಯ, ಸಚಿವ ರಾಮಲಿಂಗಾರೆಡ್ಡಿ. ಮತ್ತು ಕುಡಿಯುವ ನೀರು ಬರ ನಿರ್ವಹಣೆಯಲ್ಲಿ ಸಿದ್ದು ಸರ್ಕಾರ ವಿಫಲ, ಮಾಜಿ ಪ್ರಧಾನಿ ದೇವೇಗೌಡರ ಗುಡುಗು. ಇದರೊಂದಿಗೆ ಇಂದಿನ ಇನ್ ನ್ಯೂಸ್ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ಕೃಷ್ಣಕುಮಾರ್.